ನಮಸ್ಕಾರ. ನಾವಿವತ್ತು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಮರಿಕೆ ಸ್ಟಾಲ್ ಅಲ್ಲಿ ಇದ್ದೇವೆ. ನೀವು ಪುತ್ತೂರಿನವರಿಗೆ ಸಾಧಾರಣವಾಗಿ ಮರಿಕೆ ಸ್ಟಾಲ್ ಗೊತ್ತೇ ಇದೆ. ಇದು ಯಾಕೆ ಫೇಮಸ್ ಅಂತ ಹೇಳಿದ್ರೆ ಸಾವಯವ ಉತ್ಪನ್ನಗಳು ಸಿಗುವಂತಹ ಈ ಒಂದು ಸ್ಟಾಲ್ ನಲ್ಲಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನಿಮ್ಗೆ ಗೊತ್ತೇ ಇದೆ. ಭಟ್ ಅಂಡ್ ಭಟ್ ಅವರಿದ್ದಾರೆ. ಸೊ ಸುದರ್ಶನ್ ಭಟ್ ಬೆದ್ರಾಡಿ ಅವರಿದ್ದಾರೆ. ಅವರು ಮತ್ತು ಮರಿಕೆ ಅವರು ಸೇರ್ಕೊಂಡು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಅದು ಕರುಮ್ ಕುರುಮ್ ಅಲ್ಲ. ಸೊ ಕರುಮ್ ಕುರುಮ್ ಅನ್ನೋ ಪ್ರಯತ್ನ ಇದು ಏನು ಅಂತ ನೀವೇ ಅವರ ಹತ್ರ ಕೇಳಿ. ಇದು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ನಡೆಯುವಂತ ಒಂದು ಕರುಮ್ ಅಂತ ಹೇಳುವಂತ ಒಂದು ತಿಂಡಿ ಮೇಳ ಅಂತ ಹೇಳಿ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಒಂದು ಸಣ್ಣಕ್ಕೆ ಮಳೆ ಬರ್ತಾ ಇರ್ತದಲ್ಲ, ಆಗ ನಮಗೆ ಎಂತಾದ್ರು ಕರುಕುರು ತಿನ್ನುವ ಅಂತ ಹೇಳಿ ಆಸೆ ಆಗ್ತದೆ. ಅದಕ್ಕೋಸ್ಕರ ಒಂದು ಮನೆಯ ಫೀಲಿಂಗ್ ಬರುವಂತ ಒಂದು ಉದ್ದೇಶದಿಂದ ಕರುಮ್ ತಿಂಡಿ ಮೇಳ ಅಂತ ಹೇಳಿಕೊಂಡು ಇಲ್ಲಿ ಆಯೋಜನೆ ಮಾಡಿರುವಂತ ಮರಿಕರು ಮತ್ತು ಬಟ್ಟೆ ಭಟ್ನವರು ಸೇರಿಕೊಂಡು. ಹಾಗೆ ಇಲ್ಲಿ ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲಿ ಮಾಡುವಂತಹ ಅಂದ್ರೆ ತೆಂಗಿನ ಎಣ್ಣೆಯಲ್ಲಿ ತಯಾರಿಸಿರುವಂತಹ ಕರುಕುರು ತಿಂಡಿಗಳು, ಈಗ ಚಕ್ಕುಲಿ ಆಗಿರ್ಬೋದು, ಉಂಡ್ಲಕಾಳು ಆಗಿರ್ಬೋದು, ಹಲಸಿನಕಾಯಿ ಚಿಪ್ಸ್ ಆಗಿರ್ಬೋದು, ಮುರುಕು, ಕಾರಗಡ್ಡಿ ಇಂತಹ ಮನೆಯಲ್ಲಿ ನಾವೆಂತ ತಯಾರಿಸ್ತೇವೆ ಅಂತಹ ತಿಂಡಿಗಳು. ಜೊತೆಗೆ ಇಲ್ಲಿ ಈಗ ಬಂದ್ರೆ ಇಲ್ಲಿಯೇ ತಿಂದು ಹೋಗ್ಲಿಕ್ಕೆ ಬೇಕಾಗಿರುವಂತಹ ಲೈವ್ ತಿಂಡಿಗಳು ಕೂಡ ಇದೆ. ಅಂದ್ರೆ ಇಲ್ಲಿ 3 ದಿವಸಗಳ ಕಾರ್ಯಕ್ರಮ, 2, 3, 4 ಅಂದ್ರೆ ಇಲ್ಲಿ ಬಂದ್ರೆ ಈಗ ಒಂದು ದಿವಸಕ್ಕೆ ಈಗ ಇವತ್ತಿನದ್ದೊಂದು ಬೇರೆ ಐದು ಐಟಮ್ಗಳು ಇಲ್ಲಿ ಲೈವ್ ಆಗಿ ಮಾಡುವಂತದ್ದು ಇರ್ತದೆ. ನಾಳೆಗೆ ಬೇರೆ ಇರ್ತದೆ, ನಾಡಿದ್ದಿಗೆ ಮತ್ತೊಂದು ರೀತಿಯಂತ ತಿಂಡಿಗಳು ಇರ್ತದೆ. ಹಾಗೆ ಇಲ್ಲಿ ಬಂದ್ರೆ ಇವತ್ತಿಗೆ ಸಮೋಸ, ಈ ತರ ಕಟ್ಲೆಟ್ ಅಂದ್ರೆ ಬಜ್ಜಿ ಬೋಂಡ, ಈ ತರದೆಲ್ಲ ಬೇರೆ ಬೇರೆ ಐಟಮ್ ಇದೆ. ಜೊತೆಗೆ ನಮ್ಮದು ಈಗ ನಾವಿಲ್ಲಿ ಬಿಸಿಯಾಗಿ ಲೈವ್ ಆಗಿ ಅಂದ್ರೆ ಹಾಟ್ ಚಿಪ್ಸ್ ಮಾಡ್ತಾ ಇದ್ದೇವೆ, ತೆಂಗಿನ ಎಣ್ಣೆಯಲ್ಲಿ ಬಾಳೆಕಾಯಿಯ ಚಿಪ್ಸ್. ಹಾಗೆ ಇಲ್ಲಿ ಪ್ರಭುವಿನವರ ಚರ್ಮುರಿ ಇದೆ, 2 ವೆರೈಟಿ ಚರ್ಮುರಿ. ಇಲ್ಲಿ ಬಂದ್ರೆ ಅಂದ್ರೆ ಚರ್ಮುರಿಲಿ ಒಂದು ಈಗ ಬಂದಾಗ ತಿನ್ಬೇಕು ಅಂತ ಹೇಳಿ ಅನ್ಸಿದ್ರೆ ಖಂಡಿತವಾಗಿ ಕೂಡ ಅದು ಕೂಡ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಮರಿಕೆಯವರ ನ್ಯಾಚುರಲ್ ಐಸ್ ಕ್ರೀಮ್ ಇದೆ, ಮತ್ತೆ ಇದು ಗೋಲ್ಗಪ್ಪ ಇದೆ, 5 ವೆರೈಟಿಯ ಗೋಲ್ಗಪ್ಪ ಕೂಡ ಇದೆ. ಅವರು ಕೂಡ ಸುಹಾಸ್ ಅಂತ ಹೇಳಿಕೊಂಡು ಇಲ್ಲಿ ಪುತ್ತೂರಿನಲ್ಲಿ ಅವರು ಬೆಳೆದವರು, ಹಾಗೆ ಅವರದ್ದು ಕೂಡ ಇದೆ. ಹಾಗೆ ಜೊತೆಗೆ ಬೋಟ್ ಹೌಸ್ ಕೂಡ, ಅಲ್ಲಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಈ ತರದ್ದು, ಮತ್ತೆ ಮ್ಯಾಂಗೋ ಮಸ್ತಾನಿ, ಈಗ ಹಲವು ವೆರೈಟಿಯ ಎಲ್ಲಿ ಲೈವ್ ಆಗಿ ತಿನ್ಲಿಕ್ಕೆ ಕೂಡ ಐಟಮ್ ಇಲ್ಲಿದೆ ಬಂದ್ರೆ. ಸೊ ನೀವು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ, ಹೊಸ ವಿಷಯಗಳನ್ನ. ಸೊ ಇದು ಯಾಕೆ ನಿಮ್ಗೆ ಒಂದು ವಿಭಿನ್ನವಾಗಿ ಅಂದ್ರೆ ಈ ತರದ ಒಂದು ಪ್ರಯತ್ನ ಆಗ್ಲಿಲ್ಲ. ಬೇರೆ ಬೇರೆ ರೀತಿಯ ಮೇಳಗಳು ಸುಮಾರು ಕಡೆ ಎಲ್ಲ ನಡೆದಿದೆ. ಅಂದ್ರೆ ಇಲ್ಲಿಗೆ ಈ ತಿಂಗಳಿಗೆ ಮತ್ತೆ ಈ ಸಮಯಕ್ಕೆ ಸರಿಯಾಗಿರುವಂತ ಒಂದು ಆಲೋಚನೆಗಳು ಬರ್ತಾ ಇದ್ದಾಗ ಈ ರೀತಿಯಾಗಿ ಡಿಸ್ಕಸ್ ಮಾಡುವಾಗ ನಮಗೆ ಒಂದು ಕಾನ್ಸೆಪ್ಟ್ ಬಂದಿರುವಂತದ್ದು. ಹಾಗೆ ಸುಹಾಸಣ್ಣ ಕೂಡ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರೆ ಯಾವ ತರ ಮಾಡ್ಬೋದು ಅಂತ ಹೇಳಿ. ಹಾಗೆ ನಾವು ಇಬ್ಬರು ಕೂಡ ಸೇರಿಕೊಂಡು ಅಂದ್ರೆ ನಮ್ಮ ಟೀಮ್ ಒಂದು ಸೇರಿಕೊಂಡು ನಾವು ಈ ತರ ಒಂದು ಮಾಡಿದ್ರೆ ಏನು ಅಂತ ಹೇಳಿ ಒಂದು ಆಲೋಚನೆಯಲ್ಲಿ ಇಲ್ಲಿ ಈಗ ಪ್ಲೇಸ್ ಕರೆಕ್ಟ್ ಆಗಿ, ಪುತ್ತೂರು ಅಂದ್ರೆ ಒಂದು ಸ್ವಲ್ಪ ವೈಬ್ ಜಾಸ್ತಿ ಇದೆ, ಪುತ್ತೂರಿನವರಿಗೆ ಹಳೆಯ ನೆನಪುಗಳು ಕೂಡ ಇದೆ, ಅವರು ಈಗ ಕೂಡ ಅದನ್ನು ಅನುಭವಿಸ್ತಾ ಇದ್ದಾರೆ. ಆತರ ನಮ್ಮದೊಂದು ಜರ್ನಿ ಈ ಪುತ್ತೂರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಜನರಿಗೆ ಕೂಡ ಒಂದು ಅಂದ್ರೆ ಆಟಿ ತಿಂಗಳಲ್ಲಿ ಈ ತರದೊಂದು ಹೊಸ ಒಂದು ಪ್ರಯತ್ನ ನೋಡುವ ಅಂತ ಹೇಳಿಕೊಂಡು ಈ ತರ ಒಂದು ಕರುಕುರು ತಿಂಡಿ ಮೇಳ ಮಾಡಿದೆ. ಸೊ ಈಗ ಬಟ್ಟೆ ನಾವು ಚಿಪ್ಸ್ ಇದೆಲ್ಲ ಕೇಳಿದ್ದೇವೆ, ಬಟ್ ಈಗ ಹೊಸದಾಗಿ ಏನೆಲ್ಲ ಆಡ್ ಮಾಡಿ? ಬಟ್ಟೆ ಮಟ್ಟಿನಲ್ಲಿ ಅಂದ್ರೆ ಚಿಪ್ಸ್ ನಾವು ಮೊದಲಿಂದ ಮಾಡ್ತಿರುವಂತದ್ದು, ಕಾರಗಡ್ಡಿ ಇದೆ, ಮುರುಕ್ಕೆಲ್ಲ ಇದೆ, ಅಂದ್ರೆ ವೆರೈಟಿ ಆಗಿರುವಂತ ಟೇಸ್ಟ್ ಇದೆ. ಜೊತೆಗೆ ಅತಿರಸ ಇದೆ, ಉಂಡ್ಲಕಾಳು, ಮತ್ತೆ ಹಲಸಿನಕಾಯಿಯ ಚಿಪ್ಸ್ ಇದೆ, ಬೇರೆ ಉಪ್ಪಿನಕಾಯಿಗಳು, ಈ ತರದ್ದು ಕೂಡ ಮರಿಕೆ ಸಾವಯವ ಮಳಿಗೆಗಳು ಯಾವತ್ತೂ ಕೂಡ ನಮ್ಮದು ಲಭ್ಯ ಇರ್ತದೆ. ಅಂದ್ರೆ ಈಗ ಸುಹಾಸಣ್ಣ ಆಗ್ಲೇ ಉದ್ಘಾಟನಾ ಸಮಯದಲ್ಲಿ ಹೇಳಿದೆವು, ಯಾವತ್ತು 10 ಪ್ಯಾಕೆಟ್ ಇದ್ರೆ ಇವತ್ತು 100 ಪ್ಯಾಕೆಟ್ ನಷ್ಟೇ ಇರ್ತದೆ, ಅಥವಾ ನಾವು ಇಲ್ಲಿ ರೆಡಿ ಮಾಡಿಕೊಂಡಿರ್ತೇವೆ. ಆ ತರದ್ದೆಲ್ಲ ಇಲ್ಲಿ ಅಂದ್ರೆ ಲೈವ್ ಆಗಿ ನಮಗೆ ಸಿಗ್ಬಹುದು. ಜೊತೆಗೆ ಮನೆಗೆ ಕೊಂಡೋಗ್ಬೇಕು ಅಂತ ಹೇಳಿ ಆದ್ರೂ ಕೂಡ ಬೇರೆ ಬೇರೆ ಮಿಕ್ಸ್ಚರ್ ಆಗಿರ್ಬೋದು, ಬೇರೆ ಬೇರೆ ಚಕ್ಕುಲಿ ತಿಂಡಿ, ಈ ತರದ್ದೆಲ್ಲವೂ ಕೂಡ ಮನೆಯಲ್ಲಿ ನಾವೆಂತ ತಯಾರಿಸ್ತೇವೆ ಅಂತ ತಿಂಡಿಗಳೆಲ್ಲವೂ ಕೂಡ ಅಂಗಡಿಯ ಒಳಭಾಗದಲ್ಲಿ ನಮಗೆ ರ್ಯಾಕ್ಗಳಲ್ಲಿ ಪ್ಯಾಕೆಟ್ ಮಾಡಿ ಇಟ್ಟಿದ್ದೇವೆ. ಅಂದ್ರೆ ಲೈವ್ ಆಗಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಎಲ್ಲವನ್ನು ಕೂಡ ಹೊರಟುಕೊಂಡ್ರೆ. ಅದಕ್ಕೋಸ್ಕರ ಒಂದು ಐಟಮ್ ನಾವು ಇಲ್ಲಿ ಮಾಡ್ತೇವೆ, ಬಾಕಿ ಎಲ್ಲವೂ ಕೂಡ ಫ್ರೆಶ್ ಆಗಿ ತಯಾರಿಸ್ತಾ ಇರ್ತೇವೆ. ಅದನ್ನೇ ನಾವು ಇಲ್ಲಿ ತಂದು ಇಟ್ಟಿದ್ದೇವೆ. ಇಲ್ಲಿ ಬಂದೆ ಎಲ್ಲವೂ ಕೂಡ ತಕೊಂಡು ಹೋಗ್ಬೋದು. ಇಲ್ಲಿ ಕೂಡ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ತೆಂಗಿನ ಎಣ್ಣೆಯಲ್ಲಿ ಮಾಡುವಂಥದ್ದು. ಅಂದ್ರೆ ಈಗ ಅಂದ್ರೆ ಯಾರು ಕೂಡ ಆ ತರ ಒಂದು ಪ್ರಯತ್ನ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗಿನ ತೆಂಗಿನಕಾಯಿಯ ರೇಟ್, ತೆಂಗಿನ ಎಣ್ಣೆ ರೇಟ್ ಅಂತ ತುಂಬಾ ಕಾಸ್ಟ್ಲಿ ಆಗಿದೆ. ಬಟ್ ನಾವು ಅದರಿಂದ ಬಿಟ್ಟು ಬೇರೊಂದು ಎಣ್ಣೆಗೆ ನಾವು ಈಗ ಅಂದ್ರೆ ಆಲೋಚನೆ ಮಾಡ್ಲಿಲ್ಲ. ನಮ್ಮ ಹತ್ರ ತುಂಬಾ ಜನ ಹೇಳಿದ್ರು ಈಗ ಆಗ್ಲಿಕ್ಕಿಲ್ಲ, ಇದನ್ನ ಮಾಡ್ಲಿ ಫ್ಯಾಕ್ಟರಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ತುಂಬಾ ಜನ ನಮ್ಮ ಹತ್ರ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಅಂದ್ರೆ ನಮಗೆ ಈಗ ಜಾಸ್ತಿ ನಾವು ಮಾರ್ಜಿನ್ ಇಟ್ಟುಕೊಳ್ತಾ ಇಲ್ಲ, ಚಿಕ್ಕ ಮಾರ್ಜಿನ್ ಇಟ್ಟುಕೊಂಡು ನಾವು ಕೂಡ ಚಿಪ್ಸ್ ಅನ್ನ ಎಲ್ಲ ಐಟಮ್ ಎಲ್ಲ ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾ ಇದ್ದೇವೆ. ಸೊ ಹಾಗೆ ಆನ್ಲೈನ್ ಅಲ್ಲಿ ಕೂಡ ಇದೆಲ್ಲ ಲಭ್ಯ ಇದೆ ಚಿಪ್ಸ್ಗಳು. ಹೌದು, ನಮ್ಮದು buttonbut.in ಅಂತ ಹೇಳುವಂತ ವೆಬ್ಸೈಟ್ ಇದೆ. ಅದರಲ್ಲಿ ನಾವು ಈಗ ಅಂದ್ರೆ 2-3 ವರ್ಷದಿಂದ ನಾವು ಆಲ್ರೆಡಿ ಸಪ್ಲೈ ಮಾಡ್ತಾ ಇದ್ದೇವೆ. ವೆಬ್ಸೈಟ್ ಲಾಂಚ್ ಮಾಡಿ ಲಾಸ್ಟ್ 1 year ಆಯ್ತು. ನಮ್ಮದು ಆನ್ಲೈನ್ ಸಪ್ಲೈ ನಾವು ಮೊದಲೇ ಮಾಡ್ತಾ ಇದ್ದೇವೆ. ಈಗ ವೆಬ್ಸೈಟ್ ನ ಮುಖಾಂತರ ಹಾಗೆ ವಾಟ್ಸ್ಆಪ್ ನಲ್ಲಿ ಆರ್ಡರ್ ತಕೊಂಡು ಆ ತರ ಕೂಡ ನಾವು ಸೇಲ್ ಮಾಡ್ತಾ ಇದ್ದೇವೆ. ಇಲ್ಲಿಗ ಪುತ್ತೂರಿನ ಜನತೆಗೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಹೇಳಿಕೊಂಡು ನಾವು 1-2 ವರ್ಷದ ಹಿಂದಿನಿಂದ ಮರಿಕೆಯವರ ಹಳೆಯ ಬಿಲ್ಡಿಂಗ್ ಇರುವಾಗ ಅಲ್ಲಿ ಕೂಡ ನಾವು ಐಟಮ್ ಕೊಡ್ತಾ ಇದ್ವಿ. ಈಗ ಇಲ್ಲಿ ಸಪರೇಟ್ ಆಗಿ ಬಟ್ಟೆನದು ರ್ಯಾಕ್ ಇದೆ, ಅಲ್ಲಿ ನಮ್ಮ ಅಂಗಡಿಯಲ್ಲಿ ಏನು ಸೇಲ್ ಮಾಡ್ತೇವೆ, ನಾವು ಪ್ರಿಪೇರ್ ಮಾಡ್ತೇವೆ, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಯಾವಾಗಲೂ ಕೂಡ ಸಿಗ್ತದೆ.
ಸೊ ಪುತ್ತೂರಿಗೆ ಬಂದ್ರೆ ನೀವು ಖಂಡಿತವಾಗಿಯೂ ಈ 3 ದಿನ ಅಲ್ಲ, ಅದು 3 ದಿನ ನಡೀತಾ ಇದೆ. ಇಲ್ಲಿ ಖಂಡಿತವಾಗಿ ಬಂದ್ರೆ ಬಿಸಿ ಬಿಸಿ ಜೋರು ಮಳೆಯಲ್ಲಿ ಬಿಸಿ ಬಿಸಿ ಚಿಪ್ಸ್ ಅನ್ನ ಸವಿಬಹುದು. ಹಾಗೆ ಬೇರೆ ಬೇರೆ ಬಟ್ ಅಂಡ್ ಬೆಟ್ ಐಟಮ್ಗಳು ತುಂಬಾ ಇದೆ ಇಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಭೇಟಿ ನೀಡಿ. ಹಾಗೆ ನೀವು ಕೂಡ ಸಿಗ್ತೀರಲ್ಲ ಬಂದ್ರೆ. ಸೊ ಕೆಲವರಿಗೆ ಇರ್ತದೆ, ಹೌದೌದು. ಸಿಗ್ತಾರ. ನಾವಿರ್ತೇವೆ. ನಾನು ಅಂದ್ರೆ ಹೆಚ್ಚಿನ ಇವತ್ತು ಬೆಳಿಗ್ಗಿನಿಂದಲೇ ನಾನು ಇಲ್ಲಿದ್ದೇನೆ. ನಾಳೆ ಕೂಡ ಇರ್ತೇವೆ. ನಾಳೆ ನಾಡ್ದು 2 ದಿವಸ ಇರ್ತೇವೆ, ನಾವಿರ್ತೇವೆ. ಹಾಗಾಗಿ ಮಳೆಗಾಲದಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಕರುಮ್ ಕುರುಮ್ ಈ ಮೇಳಕ್ಕೆ ಬರುವಂತದ್ದು. ಸೊ ಪ್ರತಿಯೊಬ್ರು ಕೂಡ ಪುತ್ತೂರಿನವರು ಬರಲೇಬೇಕು. ನಮಸ್ಕಾರ.